ದಿನ ಕೆಲ್ಸಕ್ಕೆ ಹೋಗ್ತಾರೆ ಅಣ್ಣ ಗೌರ್ಮೆಂಟ್ ಆಫೀಸ್ಗೆ. ಹೆಲ್ಪ್ ಕೇಳಿದ್ರೆ ಅವ್ರು ಏನು ಅನ್ಕೋತಾರೆ ಗೊತ್ತಾ, ಆ ರೂಮ್ ನಂದಲ್ಲ. ನಾನು ಐ ಆಮ್ LUCKY ಆ್ಯಂಡ್ ಮೈ ನೇಮ್ ಇಸ್ VICKY. ಬಾರೋ ಗೈಸ್, ಫಸ್ಟ್ ದಿನ ಕೆಲ್ಸಕ್ಕೆ ಹೋಗ್ತಾರೆ ಅಣ್ಣ ಗೌರ್ಮೆಂಟ್ ಆಫೀಸ್ಗೆ. DC ಹೋದಾಗ ಹೋಗ್ತಾರೆ ನೋಡ್ರಿ. ಅಷ್ಟು ಕ್ಲೋಸ್ ಹೋಗಿದ್ದು ತಂದ್ರೆ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನದರ್ ಡೇ ಅನದರ್ ವ್ಲಾಗ್. ನೋಡಿದ್ರಲ್ಲ, ಬೆಳಿಗ್ಗೆ ಪುನಿಗೆ ಬಿಟ್ಟು ಬಂದೆ. ಪುನಿಗೆ ಜಾಬ್ ಆಗಿಬಿಡ್ತು. ಏನಂದರೆ ಅವ್ನ ಲೆಕ್ಕ ಏನಂದರೆ ಗೌರ್ಮೆಂಟ್ ಆಫೀಸಲ್ಲೇ ಜಾಬ್ ಆಗಿದೆ. ಸೊ ಅವ್ನು ಯಾವಾಗಲೂ ಗೌರ್ಮೆಂಟ್ ಜಾಬಲ್ಲೇ ಇರಬೇಕು ಅಂತಿದ್ದ. ಕೊನೆಗೂ ಗೌರ್ಮೆಂಟ್ ಆಫೀಸಲ್ಲೇ ಜಾಬ್ ಆಗಿದೆ. ಸೊ ಹೋಗಿದ್ದಾನೆ ಇವತ್ತು ರೂಮಲ್ಲಿ. ನಾನು ಒಬ್ಬನೇ. ಖುಷಿ ವಿಷಯ ಅವ್ನು ಹೋದ ಅಂತ. ದುಃಖದ ವಿಷಯ ಇವಾಗ ಬೋರ್ ಆಗ್ತಾಯಿತ್ತು ನಂಗೆ ಒಬ್ಬನಿಗೆ. ಸೊ ಇವಾಗಷ್ಟೇ ಅವ್ನಿಗೆ ಬಿಟ್ಟು ಬಂದೆ. ಗಾಡಿನ ಸರ್ವಿಸ್ ಕೊಡಬೇಕು ಅಂತ ಕಾಲ್ ಮಾಡಿದ್ದೆ ನೆನ್ನೆ. ಅವ್ರು ನಾಳೆ ಬನ್ನಿ ಅಂದರು. ಇವತ್ತು ಹೋಗೋಕ್ಕಾಗಿಲ್ಲ, ಬೇಗ ಎದ್ದಿಲ್ಲ. ಬೇಗ ಹೋದರೆ ಬೇಗ ಗಾಡಿ ಕೊಡ್ತಾರೆ, ಇಲ್ಲಾಂದರೆ ನೆಕ್ಸ್ಟ್ ಡೇ ತನಕ ಕಾಯಬೇಕು. ಸೊ ನಾನು ಗಾಡಿ ಇವತ್ತು ಕೊಡೋಲ್ಲ. ಬಟ್ ಶೆಟ್ಟಿಗೆ ಬರ್ತೀನಿ ಅಂತ ಹೇಳಿದ್ದೆ. ಇವಾಗ ಶೆಟ್ಟಿಗೆ ಕಾಲ್ ಮಾಡ್ತಾನೆ. ಸೊ ಶೆಟ್ಟಿ ಹತ್ರ ಹೋಗಿ ಆಮೇಲೆ ನೋಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್, ಅನದರ್ ಡೇ. ಇನ್ನೊಂದೇನು ಗೊತ್ತಾ, ಲೈಕ್ ಏನಂದರೆ ಹೆಲ್ಪು ಯಾರ ಹತ್ರನೂ ಹೆಲ್ಪ್ ಕೇಳಿದ್ರೆ ಅವ್ರು ಏನು ಅನ್ಕೋತಾರೆ ಗೊತ್ತಾ, ಇದು ಏನು ಗುರು ಶಕೆ ಹಂಗೆ ಅನ್ಕೋತಾರೆ ಆಯಿತಾ. ಅಂದರೆ ಸ್ವಲ್ಪ ಜನ ಅನ್ಕೋತಾರೆ. ಬಟ್ ತಡ್ರಿ, ಕಣ್ಣು ನನ್ನೊಂದು ಬೆಳಗ್ಗೆ ಬಿಸಿಲು ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ನ ಶೇಡ್ಸಲ್ಲ. ಬಟ್ ಶೆಟ್ಟಿ ಹತ್ರ ಹೆಲ್ಪ್ ಕೇಳಿಬಿಟ್ರೆ ಒಂದು 50 ಸಲ ಮಿಸ್ ಕಾಲ್ ಕೊಡ್ತಾನೆ ಅವನೇ. ಯಾವಾಗ ಹೆಲ್ಪ್ ಮಾಡಲಿ ಅನ್ನೋ ಥರ. ಈಗ ಆಗಲೇ ಮಿಸ್ ಕಾಲ್ ಕೊಟ್ಟಿದ್ದಾನೆ. ಈಗ ವಾಪಸ್ ಕಾಲ್ ಮಾಡಿ ಹೇಳ್ತೀನಿ ರೀ ಅವನಿಗೆ ಇಲ್ಲ ಅಂತ. ಅವನೇನು ಸರ್ವಿಸ್ಗೆ ಹೋಗೋಕ್ಕೆ ಆಗ್ತಾನೆ. ಸರ್ವಿಸ್ಗೆ ಹೋಗೋಣ ಅಂತ ಹೇಳಿದ್ನ. ಅಷ್ಟಕ್ಕೆ ಅವ್ನು ಯಾವಾಗ ಹೋಗೋಣ ಅಂತ. ಅದೇ ಏನಂದರೆ ಬೇರೆ ಹತ್ರ ಹೆಲ್ಪ್ ಕೇಳಿದ್ರೆ ಆಗುತ್ತಾ ನೋಡೋಣ ಹಂಗೆ ಅಂತಾರೆ. ಇವನ ಹತ್ರ ಹೆಲ್ಪ್ ಕೇಳಿಬಿಟ್ರೆ ಯಾವಾಗ ಮಾಡಲಿ ಅನ್ನೋ ಥರ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಬರ್ತಾ ಇದ್ದೀನಿ ಅಂತೇಳಿ, ಇಲ್ಲಾಂದ್ರೆ ಅಣ್ಣ ಏನೋ ಅಂತಿರ್ತಾನೆ. ಹಲೋ ವಸ್ತುನ ಹಾಂ, ನೋಡಿದ್ರಲ್ಲ ಎಕ್ಕಡ ನಾವು ಎಲ್ಲಿದ್ದೀಯ ಅಂತ. ಅದೇ ಒಬ್ಬೊಬ್ರು ಹೆಲ್ಪ್ ಕೇಳಿದ್ರೆ ಯಾಕೆ ಮಾಡಲಿ ಅನ್ನೋ ಥರ ಇರ್ತಾರೆ. ಇವನ್ನ ಕೇಳಿದ್ರೆ ಯಾವಾಗ ಮಾಡಲಿ ಹೆಲ್ಪ್ ಕೇಳಿದ್ರೂ ಶಕೆ ಕೊಡ್ತಾರೆ. ಏನಂದರೆ ಎಲ್ರಿಗೂ ಈ ಥರ ಸಿಗಲ್ಲ. ಐ ಆಮ್ LUCKY ಆ್ಯಂಡ್ ಮೈ ನೇಮ್ ಇಸ್ VICKY. ಫ್ರೆಂಡ್ಸ್ ನೋಡಿ, ನಂಗೆ ಅಸಿಡಿಟಿ ಆಗೋಕ್ಕೆ ಇವನ್ನೇ ಕಾರಣ ಫ್ರೆಂಡ್ಸ್. ದಿನಕ್ಕೆ 3 ಸಲ ಟೀ ಕುಡಿಸ್ತಾನೆ. ಸರಿ ಇಲ್ಲ ಫ್ರೆಂಡ್ಸ್ ಇವನು. ಒಂಚೂರು ಹಿಡ್ಕೊ, ಫುಲ್ ಹಿಡ್ಕೊಳ. I don't ever slow up, no I don't take shit. I got no love for the fakeness. If you wanna play tough and wanna hate me. ನೋಡಿ, ನನಗೆ ಟೀ ಕುಡಿಸಿ ಇವ್ನು ಹಾಲು ಕುಡಿತಾವ ಎಂತ ನನ್ನ ಮಗ ಇರ್ಬೋದು. ಇವನ್ನೇ ನನಗೆ ಅಸಿಡಿಟಿ ಬರ್ಸಿರೋದು ಫ್ರೆಂಡ್ಸ್ ಜೀವನದಲ್ಲಿ. ಸೊ ಈವ್ನಿಂಗ್ ಆಯಿತು. ನೋಡ್ತಾ ಒಬ್ಬನಿಗೆ ಇದ್ದು ಬೋರ್ ಆಗಿಬಿಡ್ತು ರೂಮಲ್ಲಿ. ಫಸ್ಟಿಗೆ ಹೆಂಗೆ ಅಂದರೆ ಒಬ್ಬೊಬ್ಬರೇ ಇದ್ದಾಗ ಮಜಾ ಬರೋದು. ಇವಾಗ ನಾನು ಇದ್ದು ಅಭ್ಯಾಸ ಆಗೈತಾ. ಇವಾಗ ಒಬ್ಬನೇ ಇದ್ದರೆ ಬೇಜಾರಾಗ್ತೈತೆ. ಅಣ್ಣಂಗೆ ಕೆಲಸ ಸಿಕ್ಕಿತ್ತು. ಬರೋ ಫಾರ್ಮಲ್ಸ್ ಎಲ್ಲ ವಾಶ್ ಮಾಡಿದ್ದಾನೆ ನೋಡಿ. ಅಣ್ಣ ಫುಲ್ ಜೋಶಲ್ಲಿದ್ದಾರೆ ಕೆಲಸ ಸಿಕ್ಕಾಗಿಂದ. ರಾತ್ರಿ ಅವರು ಆಫರ್ ಲೆಟ್ರ್ ಕೊಟ್ಟು ನಾಳೆ ಬನ್ನಿ ಅಂದರು. ಅವಾಗಿಂದ ಫಾರ್ಮಲ್ಸ್ ಎಲ್ಲ ವಾಶ್ ಮಾಡಿ, ಬೆಳಿಗ್ಗೆ ಅಡುಗೆ ಮಾಡಿ, ಬಾಕ್ಸ್ ಕಟ್ಕೊಂಡು ಹೋಗಿದ್ದಾನೆ. ಫುಲ್ ಫಾಸ್ಟ್ ಇದ್ದಾನೆ ಅಣ್ಣ. ಸದ್ಯಕ್ಕೆ ಒಂದು ಟೀ ಕುಡ್ಕೊಂಬರೋಣ ಹೋಗಿ. ಆದರೆ ನನ್ನ ಫ್ರೆಂಡ್ ಮನೆ ಹೋಗೋಣ. ಆ ಕಡೆ ಹೋಗಿ 3-4 ದಿನ ಆಯಿತು. ಹೋಗಿ ಅವ್ರಿಗೊಂದು ಮುಖ ತೋರಿಸಿ ಬರೋಣ. ಗುಡ್ ಈವ್ನಿಂಗ್. ಸೊ ಹೆಲ್ಮೆಟಿಗೆ ಮೌಂಟ್ ಆಯಿತು. ಮತ್ತು ಸ್ವಲ್ಪ ಹೆಲ್ಮೆಟ್ ಒಳಗಡೆ ಮಾತುಕತೆ. ಶುಭ ಸಂಜೆ.
ಯಸ್. ಓಕೆ ಫೈನ್, ಲೆಟ್ಸ್ ಗೋ ಟು ಮೈ ಫ್ರೆಂಡ್ಸ್ ಪ್ಲೇಸ್. ಓಕೆನಾ? ಓಕೆ, ಹೋಗಿ ಮಾತುಕತೆ ಮಾಡಿ ಬರೋಣ. ಓಹೋ, ಸೊ ಅವತ್ತಿಂದ ಆ್ಯಂಗಲ್ಲೇ ಕನ್ಫ್ಯೂಸ್ ಆಗ್ತಾಯಿದೆ ನನಗೆ. ಹಿಂಗೆ ನೋಡ್ತಾ ಇದ್ರೆ ಎಷ್ಟು ಕಾಣುತ್ತೆ ಅಂತ ಗೊತ್ತಿಲ್ಲ. ಓ, ಲೀನಿಯರ್ ಬೇರೆ ಇಟ್ಟಿದ್ದೀನಿ. ಶೇಟ್. ಓಹೋ, ಯಾಕಪ್ಪ ರಾಜು, ಲೀನಿಯರ್ ಬೇರೆ ಇಟ್ಟಿದ್ದೀನಿ ಅನಿಸುತ್ತೆ. ಲೆಟ್ ಮೀ ಕನ್ವರ್ಟ್ ಇಟ್ಟು ವೈಡ್ ಆ್ಯಂಗಲ್. ಅಟ್ಲೀಸ್ಟ್ ಅವಾಗ ರೋಡರು ಕರೆಕ್ಟಾಗಿ ಕಾಣುತ್ತಿಲ್ಲ ಅಂದರೆ ಬರೀ ಟ್ಯಾಂಕಿನೋ ಇಲ್ಲ ಇದೇ ಕಾಣಿಸ್ತಿರುತ್ತೆ, ನಮ್ಮ ಗಣೇಶನ ಸ್ಟಿಕ್ಕರ ಕಾಣಿಸ್ತಿರುತ್ತೆ ಅಷ್ಟೇ. ಲೆಟ್ ಮೀ ಚೆಕ್. ಮಗು ನೋಡಿದ್ರೆ ಹೆಂಗೆ ಅಡ್ಡ ಬಂತು ಅಂತ. ಎಲ್ಲಿ ಇರ್ತಾರೆ ಪೇರೆಂಟ್ಸ್ ಅಂತ ಗೊತ್ತಿಲ್ಲ, ಆ ಥರ ಬಿಟ್ಟು ಹೋಗ್ಬಿಡ್ತಾರೆ. ಈಗ ನಾನಾದರೆ ಏರಿಯಾ ಅಂತ ಸಣ್ಣಕ್ಕೆ ಬಂದೆ ಮೆಲ್ಲಕ್ಕೆ. ಒಬ್ಬೊಬ್ರು ಹೆಂಗೆ ಬರ್ತಾರೆ ಹುಡುಗರು ಅಂದರೆ, ಯಾಕೆ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಪೇರೆಂಟ್ಸ್ ತಪ್ಪ, ಮಕ್ಕಳು ತಪ್ಪ, ಅಥವಾ ಜೋರಾಗಿ ಬಂದವನು ತಪ್ಪ ಏರಿಯಾದಲ್ಲಿ, ಯಾರು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ಏನಾರು ಆದರೆ ಯಾರಿಗೆ ಹೇಳಿ ಹೊಡಿಯೋದು? ಬೈಕರ್ಸ್ರಿಗೆ. ಯಾರು ವೆಹಿಕಲ್ ಯಾರು ಓಡಿಸ್ತಿದ್ರಲ್ಲ ಅವ್ರಿಗೆ ಹೊಡಿಯೋದು. ಯಾಕೆ? ಮಕ್ಕಳಿಗೆ ಗೊತ್ತಾಗಿಲ್ಲ ಅಂತಾರೆ. ಮಕ್ಕಳು ರೋಡಿಗೆ ಬರೋಕ್ಕೆ ಕಾರಣ ಯಾರು? ಫಸ್ಟ್ ಆಫ್ ಆಲು ಅದು ಲೈಕ್ ಒಂದು ಸ್ವಲ್ಪ ದೊಡ್ಡ ಮಗು ಆದರೆ ಹೆಂಗೋ, ಅಷ್ಟು ಚಿಕ್ಕ ಮಗು ಅದೊಂದೇ ರೋಡಿಗೆ ಬಂದಿದೆ ಅಂದರೆ ಏನು ಹೇಳೋಕ್ಕಾಗುತ್ತೆ ಹೇಳಿ? ಯಾರು ತಪ್ಪು ಅಂತ ಹೇಳೋಕ್ಕಾಗುತ್ತೆ? ಯೋಚನೆ ಮಾಡ್ಕೊಂಡು ಮಾತಾಡಬೇಕಾಗುತ್ತೆ ಆ ಥರ ಇದರಲ್ಲಿ. ಬಟ್ ಏನಾರು ಆ ಥರ ಆದಾಗ ಫಸ್ಟ್ ಹೊಡಿಯೋದೇ, ಫಸ್ಟ್ ಮಾತಾಡೋಲ್ಲ, ಹೊಡೆದು ಹಾಕ್ಬಿಡ್ತಾರೆ. ಬೈಕ್ ಹುಡುಗರಾದರೂ ಹೊಡೆದೇ ಹಾಕ್ಬಿಡ್ತಾರೆ. ಅಯ್ಯೋ. ಸೊ ಒಳ್ಳೆ ವೆದರ್ ಇದೆ ಬೆಂಗಳೂರಲ್ಲಿ. ಬೆಂಗಳೂರು ವೆದರ್ ಅಂದರೆ ಬೆಳಿಗ್ಗೆ ಸಂಜೆ, ಮಧ್ಯಾಹ್ನ ಓಕೆ ಸ್ವಲ್ಪ ಬಿಸಿಲಿದೆ ಇತ್ತೀಚೆಗೆ, ಬಟ್ ಓಕೆ, ನಾಟ್ ದಟ್ ಮಚ್. ಮೇಲಂತೂ ಸ್ವಲ್ಪ ಜಾಸ್ತಿ ಇತ್ತು ಅವಾಗ. ಇನ್ನೂ ಬಂದಿಲ್ಲ ಆಫೀಸ್ಗೆ ಹೋದವನು, ಆಫೀಸ್ ಬಾಯ್. ಡೋಂಟ್ ನೋ ವಾಟ್ಸ್ ಈಸ್ ಟೈಮಿಂಗ್ಸ್. ಒಂದು ಕಾಲ್ ಮಾಡಿದ್ದ ಬ್ರೇಕಿಗೆ ಬಿಟ್ಟಾಗ, ಊಟ ಆಯಿತಾ ಅಂತ ಕೇಳೋಕ್ಕೆ, ಏನೋ ಗೊತ್ತಿಲ್ಲ. ಬಟ್ ಆ ರೂಮ್ ನಂದಲ್ಲ, ನಾನು ಆ್ಯಕ್ಚುಲಿ ಬಂದಿರೋದು ಆ ರೂಮಲ್ಲಿ. ಫಸ್ಟಿಂದ ಇದ್ದಿದ್ದು ಕುನಿ. ನಾನು ಬಂದು ಸುಮ್ಮನೆ ಸ್ವಲ್ಪ ದಿನ ಇರೋಕ್ಕೆ ಅಂತ ಬಂದು ಅದನ್ನು ಕಬ್ಜಾ ಮಾಡಿಕೊಂಡು ಥರ ಇದ್ದೀನಿ ನಾನು. ಬಟ್ ಆದರೂ ಏನು ಒಂದಿಲ್ಲ. ನಾನು ಏನು ಹೇಳೋಕೊಟ್ಟಿದ್ದೆ ಅಂದರೆ, ಕುನಿ ಲೈಕ್ ನಂಗೆ ಮುಂಚೆಯಿಂದ ಪರಿಚಯ. ಅವನು ಏನೇನೋ ನೋಡ್ಬಿಟ್ಟಿದ್ದಾನೆ, ಕೊನೆಗೂ ಕೆಲಸ ಸಿಕ್ತು. ದೇವ್ರ ದೊಡ್ಡವನು. ಅಟ್ಲೀಸ್ಟ್ ಇವಾಗಾದರೂ ಲೈಕ್ ಒಂದು ಏನಾದರೂ ಕೆರಿಯರ್ ಗ್ರಾಫ್ ಮೇಲೆ ಹೋಗುತ್ತಾ ಅಂತ ನೋಡಬೇಕಷ್ಟೇ. ಒಳ್ಳೆ ಪ್ಯಾಕೇಜ್ ಸ್ಯಾಲ್ರಿ ಸಿಕ್ಕಿದೆ, ಒಳ್ಳೆ ಆಫೀಸ್ ಸಿಕ್ಕಿದೆ. ಇನ್ಮೇಲೆ ಮುಂದೆ ಹೋಗ್ತಾನೆ ಹುಡುಗ ಅಂತ ಅಂದ್ಕೊಂಡಿದ್ದೀನಿ. ಅಂದ್ಕೊಳ್ಳೋದೇನು, ಹೋಗ್ತಾನೆ. ಬಟ್ ಸಖತ್ ಕಷ್ಟಪಟ್ಟಿದ್ದಾನೆ. ಹೇಳ್ತಾ ಇರೋದು ಅಂತಲ್ಲ, ಬಟ್ ಅದೇ ರಿಯಾಲಿಟಿ. ಏನೇನೋ ನೋಡಿದ್ದಾನೆ, ಏನೇನೋ ಅನ್ಸ್ಕೊಂಡಿದ್ದಾನೆ. ಬಟ್ ಫೈನಲಿ ಫಾರ್ಮಲ್ಸ್ ಹಾಕೊಂಡು ಹೋಗ್ತಾ ಇದ್ದಾನೆ. ನನಗೆ ಕಾರ್ಪೊರೇಟ್ ಕಲ್ಚರ್ಗಿಂತ ಈ ಫಾರ್ಮಲ್ಸ್ ಹಾಕೊಂಡು ಹೋಗ್ತಾ ಇರುತ್ತಾ, ಆ ಕಲ್ಚರ್ ಹೆವಿ ಇಷ್ಟ. ಏನಕ್ಕೆ ಅಂತ ಗೊತ್ತಿಲ್ಲ, ಅಫಿಷಿಯಲಿಟಿ ಇರುತ್ತೆ ಅದು ಹಾಕ್ಕೊಂಡಿದ್ರೆ, ಫಾರ್ಮಲ್ಸ್ ಹಾಕ್ಕೊಂಡಿದ್ರೆ. ಸೊ ನನ್ನ ಫ್ರೆಂಡ್ ಮನೆ ಹತ್ರ ಬಂದ್ವಿ. ಇವಾಗ ಹೋಗಿ ನನ್ನ ಗಾಡಿ ನಿಂತಿದೆ 3 ದಿನದಿಂದ, ಪೆಟ್ರೋಲ್ ಇಲ್ಲದೆ. ನನ್ನ ಫ್ರೆಂಡ್ ಲಾಗ್ ಮಾಡಿ ಹಾಕ್ಬಿಟ್ಟಿದ್ದ, ನೋಡಿ ಫ್ರೆಂಡ್ಸ್ ಪೆಟ್ರೋಲ್ ಇಲ್ಲದೆ, ನೀರಿಲ್ಲದೆ ನನ್ನ ಮಕ್ಕಳು ನನ್ನ ಬರಗಾಲದಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ. ಹೋಗಿ ಅವ್ರನ್ನ ಮಾತಾಡಿಸಿ ನನ್ನೊಂದು ಸ್ವಲ್ಪ ಏನಂತಾರದು, ಸ್ವಲ್ಪ ನನ್ನ ಥಿಂಗ್ಸ್ ಇದೆ ಅದನ್ನು ಎತ್ಕೊಂಡು ಬರೋದು. ಒಂದು ಚಹಾ ಕುಡಿಬೇಕು ಒಳ್ಳೆಯದು. ಈ ಏರಿಯಾನೇ ಒಂಥರ ಚೆಂದ. ನಮ್ಮ ಏರಿಯಾ ಸ್ವಲ್ಪ ಕಂಜೆಸ್ಟೆಡ್ಡು, ಬಟ್ ಓಕೆ. ಬೆಂಗಳೂರಲ್ಲಿ ಇರೋಕ್ಕೆ ಜಾಗ ಹುಡ್ಕೋದು ಕಷ್ಟ ಗುರು. ಯಾವುದೋ ಒಂದು ಜಾಗ ಅಂತ ಕಣ್ಣಿಗೆ ಹೊತ್ಕೊಂಡಿರಬೇಕು. ನಮಗಿಂತ ಕೆಟ್ಟ ಜಾಗಗಳಿದ್ದಾವೆ, ಬಟ್ ಸೇಫೆಸ್ಟ್ ಪ್ಲೇಸ್ ಸಿಗೋದೇ ದೊಡ್ಡ ಕಷ್ಟ. ಇಂಥ ದೊಡ್ಡ ಸಿಟಿಲಿ ಸಿಕ್ಕಾಗ TM ಮಾಡ್ಕೊಂಡು ಇರಬೇಕಾಗುತ್ತೆ. ಗಾಡಿ ಹಾಕೋಕ್ಕೆ ಜಾಗ ಇಲ್ಲ, ಗಿರಿಬಾಲೆ ಫುಲ್ಲು ಕಬ್ಜಾ ಮಾಡಿದ್ದಾರೆ. ಹಲೋ ಫ್ರೆಂಡ್ಸ್. ಶೆಟ್, ನೋಡಿ ಫ್ರೆಂಡ್ಸ್, ನಾನು ಮಲಗಿರ್ತೀಯ ಅಂದ್ಕೊಂಡು ಆನ್ ಮಾಡ್ಕೊಂಡ್ಬಂದೆ. ಶೆಟ್. ಫ್ರೆಂಡ್ಸ್